ಶಾಕುಂತಲೆಯ ಪ್ರೇಮಿ ವಿವಾಹವಾದಾಗ ಕಣ್ವ ಋಷಿಗಳು ಶಿವನ ಪಾದ ಸೇರಿದಂತೆ ನನ್ನ ತಂದೆ ನಿನ್ನನ್ನು ಜೋಪಾನ ಮಾಡಿ ದೊಡ್ಡವರನ್ನಾಗಿ ಮಾಡಿ ಆ ಶಿವನ ಪಾದ ಸೇರಿದ. ಅದಕ್ಕಾಗಿ ಈ ವಿಚಾರಗ್ರಸ್ತನಾಗಿದ್ದರೆ ಭಾರತಿ. ಹೌದು ಸ್ವಾಮಿ, ನೀವು ಹೇಳಿದಂತೆ ದುಷ್ಯತ ಶಾಕುಂತಲೆಯರಂತೆ ಈ ನಮ್ಮ ಜೀವನದ ಇತಿಹಾಸವೇ ಆಗಿದೆ. ತಂದೆ ತಾಯಿನ ಕಳೆದುಕೊಂಡೆ ಅಂತ ನೀವು ಹೀಗೆ ಕಲ್ಲಾಗಿ ಕುಳಿತುಕೊಂಡರೆ ಈ ನಮ್ಮ ಜೀವನದ ನಮಗೆ ಎಂದಿಗೂ ತಡ ಸೇರಿತು. ಅದಕ್ಕೆ ಆ ಎಲ್ಲ ಆಲೋಚನೆ ಬಿಟ್ಟು ಈ ನಿಮ್ಮ ಸಂಸಾರದತ್ತ ಸಾಗಿಸಿ ಈ ನಿಮ್ಮ ಮನಸ್ಸನ್ನು. ಹೌದು ಭಾರತಿ, ಮನೆಯ ಹಿರಿಯರಾದ ನಾವೇ ಹೀಗೆ ಮಂಕಾಗಿ ಕುಳಿತರೆ ಓದಿನಿಂದ ಮುಂದೆ ಹೋಗುತ್ತಿರುವ ನನ್ನ ತಮ್ಮಂದರಿಗೆ ನಾವೇ ಅಡ್ಡಗೋಡೆ ಬಂದಂತಾಗುತ್ತದೆ. ಅದಕ್ಕಾಗಿ ಭಾರತಿ, ನನ್ನ ಒಂದು ಮಾತು ಕೇಳು. ಸತ್ತು ಹೋದ ನನ್ನ ಹೆತ್ತವನ ಹೆಸರು ಉಳಿಯಬೇಕಾದರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನ ತಮ್ಮಂದಿರಿಗೆ ಪ್ರೀತಿ ಕೊಟ್ಟು ಯಾವುದೇ ಸಂದರ್ಭದಲ್ಲಿ ಅವರ ಮೇಲೆ ಕೋಪ ತಾಪ ಮಾಡಿಕೊಳ್ಳಲಾರದೆ ಹೆತ್ತ ತಾಯಿಗಿಂತ ನೀ ಹೆಚ್ಚಾಗಿ ನೋಡಿಕೊಳ್ಳಬೇಕು. ಅಂದಾಗ ನನ್ನ ಮಡದಿ ಅನ್ನೋದಕ್ಕೂ ಸಾರ್ಥಕ. ಆಯ್ತು ಸ್ವಾಮಿ, ನಿಮ್ಮ ಮಾತನ್ನು ಖಂಡಿತವಾಗೂ ನಡೆಸಿಕೊಡ್ತೇನೆ. ನನ್ನ ಮಕ್ಕಳನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತೆ. ತಂದೆ ತಾಯಿಯನ್ನು ಕಳೆದುಕೊಂಡು ಮಾವನ ಘೋಷಣೆಯಲ್ಲಿ ಬೆಳೆದಿರುವ ನಾನು ನಿಮ್ಮ ಕೈ ಹಿಡಿದು ಬಂದಿದ್ದೆ. ನನ್ನ ಮೈದನನ್ನು ಜೋಪಾನ ಮಾಡಿ ನಾನು ಅದರಿಂದ ಮುಕ್ತರಾಗಬೇಕು. ಭಾರತಿ, ನಿನ್ನ ತಾಯಿ ಹೃದಯದ ಮಡದಿಯನ್ನು ಪಡೆದ ನಾನೇ ಭಾಗ್ಯವಂತ. ಭಾರತಿ, ನಾನೇ ಭಾಗ್ಯವಂತ. ಭಾರತಿ, ನಮ್ಮಿಬ್ಬರ ಪ್ರೀತಿ ಜಗತ್ತಿಗೆ ಬೆಳಕಾಗಿ ತೋರಲಿ. ಹಾಗಾದ್ರೆ ನಮ್ಮ ಪ್ರೇಮ ಮಿಲನದ ಬಂಗಾರದ ಬದುಕಿಗೆ ಆನಂದದ ಭಾಸ್ಕರ ಉದಯಿಸಿ ಬಂದು ಸಂತೋಷ ಉಲ್ಲಾಸ ತರಲಿ. ಭಾರತಿ, ಈ ಸುಂದರವಾದ ನಿನ್ನ ಮುಖವನ್ನು ನೋಡ್ತಾ ಇದ್ದರೆ ನನಗೆ ಆನಂದ ಇರುತ್ತೆ. ಈ ತಂಪಾದ ಗಾಳಿಯಲ್ಲಿ ಒಂದು ಇಂಪಾದ ಗೀತೆಯಲ್ಲಿ ಹಾಡಬಾರದೆ? ಹೌದು ನಾಗರಾಜ.
ಏನದು ಸಿಹಿ ಮುತ್ತಾಗಿದೆ. ಎಷ್ಟು ಕೊಡ್ಬೇಕು? ಸಿಹಿ ಮುತ್ತು ಎಷ್ಟು? ಒಂದು ಸಾಕ? 12. ಅಣ್ಣ ಸಿಹಿ ಮುತ್ತಿನ ಕಾಡಿಗೆ ಬಾರನ ಸರಿಗದೆ. ಸಿಹಿ ಮುತ್ತಿನ ಕಾಡಿಗೆ ಬಾರನ ಸರಿಗದೆ. ಅಲ್ಲ ಅತ್ತೆಗೆ ಓಹೋ ತೊಂಬತ್ತು ಚೆನ್ನಾಗಿದ್ದಪ್ಪ ಸಹೋದರ. ಚೆನ್ನಾಗಿದೆ ನನ್ನ ಕಾಳಿಗ ನೀನ್ ಹೇಗಿದ್ದೀಪ? ಚೆನ್ನಾಗಿದೆ ನನ್ನ ದೇವರಂತ ಅಣ್ಣ ಅತ್ತಿಗೆ ಇರುವಾಗ ಅಭ್ಯಾಸದೊಂದಿಗೆ ಚೆನ್ನಾಗಿದೆ. ಹೌದಣ್ಣ, ಹೊಟ್ಟೆ ತುಂಬ ಊಟ, ಮೈ ತುಂಬ ಹೊಟ್ಟೆ, ಕೈ ತುಂಬ ಹಣ ಖರ್ಚುತ್ತಿರುವಾಗ, ಹಾಗೆ ನಿನ್ನಂತ ಅಣ್ಣನ ಆಶೀರ್ವಾದ ನಮ್ಮ ಮೇಲೆ ಇರುವಾಗ ನಮಗೆ ಯಾವ ಕುಂದು ಕೊರತೆಗಳಿಲ್ಲಣ್ಣ. ಹಾಗೆ ಈ ವರ್ಷ ಪರೀಕ್ಷೆಯಲ್ಲಿ ನಾನು ನಡೆದ ಎಲ್ಲ ವಿದ್ಯಾರ್ಥಿಗಳಿಂದ ಹೆಚ್ಚು ವಿರೋಧ ಪಡೆದುಕೊಂಡಿದ್ದೇನೆ. ಎಂತ ಸಂತೋಷದ ವಿಷಯ ಹೇಳಿದ ಸಹೋದರ ನಿನ್ನ ಅಣ್ಣನಿಗೆ. ಇಷ್ಟಕ್ಕೆ ಸಂತೋಷವಾದರೆ ಹೇಗನ್ನ, ಇನ್ನು ಈ ಶಿವಲಿಂಗನ ಸಾಹಸವನ್ನು ಕೇಳಿದರೆ ನೀ ಜಗವನ್ನೇ ಮರೆತು ಬಿಡಬೇಕು. ಹೌದೇನೋ ಶಿವಲಿಂಗ? ಹೌದಣ್ಣ, ಮಾತು ನಿಜ. ಈ ವರ್ಷ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಿಂತ ವಿದ್ಯಾಸಾಧನೆ ವಿದ್ಯಾಸೌರಿಸಾಯ ಶರಣ ತೋರಿಸಿ ನಾನು GS ಚುನಾವಣೆ ಆರಿಸಿ ಬಂದು ನಾನು GS ಆಗಿಬಿಟ್ಟೆ. ಶಭಾಷ್. ಮುಂದೆ ಮುಂದೇನ ಎಲ್ಲ ಹುಡುಗರನ್ನು ಹೇಳಿದಾಗೆ ಕೇಳಬೇಕು. ಹಾಗೆ ಕಬಡ್ಡಿ ತಂಡದಲ್ಲಿ ನನ್ನನ್ನು ಬ್ಲೂ ಯೂನಿವರ್ಸಿಟಿಯಿಂದ ಆಯ್ಕೆ ಮಾಡಿದರು. ಹಾಗೆಯೇ ಕಾಲೇಜಿನ ಸಹಪಾಠಿಗಳು ನನ್ನನ್ನು ಶಾಲಾವಧಿಸಿ ಸನ್ಮಾನಿಸಿದರು. ಆಯ್ತು, ಈ ನಿನ್ನ ಮಾತನ್ನು ಕೇಳಿ ನನಗಂತೂ ತುಂಬಾನೇ ಸಂತೋಷವಾಗ್ತಾ ಇದೆಯಪ್ಪ. ನಿನ್ನನ್ನು ಓದಿಸಿದ್ದಕ್ಕೂ ಈ ನಮ್ಮ ಜನ್ಮ ಸಾರ್ಥಕವಾಯಿತು. ತಂದೆ ತಾಯಿಗೆ ಕೀರ್ತಿ ತರುವ ಮಗ ನೀನಾದೆ. ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಹಣದಿಂದ ಈ ಜಗವನ್ನು ಖರೀದಿಸಿದರೂ ಕೂಡ ಹೆಸರಲ್ಲಿ ಅವರ ಹೆಸರು ಕೂಡ ಅಳಿಸೋ ಹಾಗಿದೆ. ಬಡತನದಲ್ಲಿ ಜನಿಸಿ ಬಂದಿರುವ ನೀನು ಒಬ್ಬ ದೊಡ್ಡ ಅಧಿಕಾರಿಯಾಗಿ ಈ ಜಗನ್ನು ಉದ್ಧಾರ ಮಾಡುವಂತಾಗಲಿಯಪ್ಪ, ಉದ್ಧಾರ ಮಾಡುವಂತಾಗಲಿ. ನೀನು ನುಡಿದ ವಾಣಿ ಸತ್ಯವಾದರೆ ನನ್ನ ಹೆತ್ತಮ್ಮ ನನ್ನ ಸತ್ಯದ ಪದ ಎತ್ತಿ ಹಿಡಿತಾನೆ ಅತ್ತಿಗೆ. ಆ ನಂಬಿಕೆ ನನಗಿದೆಯಪ್ಪ. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಪಡೆದುಕೊಳ್ಳದ ಅಂಕವನ್ನು ನೀನು ಪಡೆದುಕೊಂಡಿರುವೆ ಅಂದ ಮೇಲೆ ಅವಾಗಲೇ ಗೊತ್ತಾಗಿದೆಯಪ್ಪ ನೀನು ಎಂಥವನಂತ ನನಗೆ ಗೊತ್ತಾಗಿದೆ ಮೈದನ. ಶ್ರೀಮಂತರಿಂದ ತಕ್ಷಣ ಈಗ ನೆನಪಿ ಬಂತು ನೋಡತ್ತಿಗೆ. ನಮ್ಮೂರಿನ ಶ್ರೀಮಂತರಾದ ಸಿದ್ದಪ್ಪನ ಮಗ ರಮೇಶ ಈ ವರ್ಷ ನಡೆದ ಪರೀಕ್ಷೆಯಲ್ಲಿ ಅವನ ತಲೆ ಕೆಳಗಾಗಿ ಹೋಯಿತು. ಅಂದರೆ ನತ್ತಿಗೆ ಫೇಲ್ ಆಗಿದ್ದಾನೆ ಅಂತ ತಿಳ್ಕೊಂಡ್ಬಿಡ್ರಿ. ಏನು ನಮ್ಮ ಸೌಕರ್ಯ ಸಿದ್ದಪ್ಪನ ಮಗ ಫೇಲ್ ಆದ್ರೆ ಏನ್ ಮಾಡ್ತಾನ, ಶ್ರೀಮಂತಿಕೆಯಿಂದ ಸ್ವಚ್ಛದಿಂದ ಮೆರೆದು ಮನೆಯಲ್ಲೇ ಕುಳಿತರೆ ಅವರು ಆಗುವುದು ಫಸ್ಟ್ ಕ್ಲಾಸ್ ನಲ್ಲಿ ಫೇಲು. ತಮ್ಮ ಅಂತಹ ವಿದ್ಯಾವಂತ ಹುಡುಗ ಫೇಲ್ ಆದರೆ ಅಂದ್ರೆ ಯಾಕೋ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ನಿಜ, ನಿನ್ನ ಮಾತು ನಿಜ. ಯಾಕಂದ್ರೆ ಅವರು ಶ್ರೀಮಂತರು. ಪೇಪರ್ ನಲ್ಲಿ ಬರೀ ನಂಬರ್ ಹಾಕಿದ್ರೆ ಸಾಕು, ರಿಸಲ್ಟ್ ಅಲ್ಲಿ ಬರ್ತದೆ ಪಾಸು. ಯಾಕಂದ್ರೆ ಅವರು ಶ್ರೀಮಂತರು. ರಿಸಲ್ಟ್ ಗಾಗಿ ಲಕ್ಷಾನುಗಟ್ಟಲೆ ದುಡ್ಡು ಸುರಿಯುತ್ತಾರೆ. ಇದರಿಂದ ಅವರ ವಿದ್ಯೆ ವಿಷಯ ನಿಮಗೆ ನಿಜ ಅನಿಸುತ್ತೆ. ಶ್ರೀಮಂತರ ಆಟ ಹೇಗಾದರೂ ನಡೆಯುತ್ತಿದೆ. ಅವರ ವಿಚಾರ ಮಾಡಿ ನಾವೇಕೆ ತಲೆ ಕೆಡಿಸಿಕೊಳ್ಬೇಕು ಅನ್ನ. ಮುಂದಿನ ನಾವೆಲ್ಲ ಶಿವಲಿಂಗನ ಅಭ್ಯಾಸದ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದಕ್ಕಾಗಿ ನಾವು ಈಗಲೇ ಹೋಗ್ಬೇಕು. ಕಾಳಿಗ ಈಗ ತರ ಬಂದೆ ಹಾಗೆ ಹೋಗ್ತೀರಂದ್ರೆ ಹೇಗಪ್ಪ? ಒಂದೇ ದಿನವಾದರೂ ನಮ್ಮ ಅಣ್ಣ ಅತ್ತಿಗೆ ಜೊತೆ ಕಾಲ ಕಳೆದು ಸಂತೋಷದಿಂದ ಒಂದೆರಡು ದಿನ ನಿಂತ್ಕೊಂಡು ಹೋಗುದಲ್ಲಪ್ಪ.
ಅಣ್ಣ, ಶ್ರೀಮಂತರ ಮಕ್ಕಳಂತೆ ನಾವು ಊರಲ್ಲಿ ಕುಳಿತರೆ ನಮ್ಮ ಅಭ್ಯಾಸದ ಗತಿಯಂತೂ ಅದಕ್ಕಾಗಿ ನಾವು ಈಗಲೇ ಹೋಗ್ಬೇಕು. ಆಯ್ತಣ್ಣ, ಹಾಗಾದ್ರೆ ಖರ್ಚಿಗಾದರೂ ಹಣ ಬೇಕಲ್ವೇನಪ್ಪ? ಅತ್ತಿಗೆ, ನನಗೆ ಕಡಿಮೆ ಅಂದರೆ ನನಗೊಬ್ಬನಿಗೆ 5 ಲಕ್ಷ. ಏಕೆಂದರೆ ನಂದು MBBS ದೊಡ್ಡ ಗಂಡಾಂತರ ವಿಷಯ. ಕೈಯಲ್ಲಿ ದುಡ್ಡಿದ್ದರೆ ಮಾತ್ರ MBBS ಓದಲು ಸಾಧ್ಯ. ಇನ್ನು ಶಿವಲಿಂಗ BA ಮೆಟ್ಟಲು ಹತ್ತುವನಿದ್ದಾನೆ, ಅವನಿಗೂ ಹಣ ತುಂಬಾ ಖರ್ಚಾಗಬಹುದು. ಅದಕ್ಕಾಗಿ ನಾನು ಓದು ಇಲ್ಲಿಗೆ ನಿಲ್ಲಿಸಬೇಕೆಂತ ನಿರ್ಧಾರ ಮಾಡಿದ್ದೇನೆ. ತಮ್ಮನೊಬ್ಬ ಓದಿದರೆ ಸಾಕು. ಕಾಳಿಗ ಕಾಳಿಗ ಕಾಳಿಗ, ದಯವಿಟ್ಟು ಈ ಮಾತನ್ನು ಆಡಬೇಡಪ್ಪ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ನನ್ನ ಜೀವವನ್ನು ಒತ್ತೆ ಅವರು ನಿಮ್ಮಿಬ್ಬರನ್ನು ನಾನು ಓದಿಸಲೇಬೇಕಪ್ಪ. ಕಾಳಿಗ, ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು. ನನ್ನ ಕಿರಿಯ ತಮ್ಮ ದೊಡ್ಡ ಆಫೀಸರ್ ಆಗಬೇಕು. ಇದೇ ನನ್ನ ಆಸೆಪ್ಪ. ಇನ್ನು ಕಷ್ಟಪಟ್ಟು ಓದುತ್ತಿರುವುದು ಮುಂದಿನ ಸುಖಕ್ಕಾಗಪ್ಪ. ಅದಕ್ಕಾಗಿ ಎಷ್ಟೇ ಸಂತೋಷ, ಎಷ್ಟೇ ಕಷ್ಟ ಸಂತೋಷ ಬಂದರೂ ಕೂಡ ನೀನು ಕಲಿಯಬೇಕಪ್ಪ. ಆಯ್ತಾ? ಹಾರದ ವ್ಯವಸ್ಥೆನ ನಾವು ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಹಾಡಿ ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ಎಲ್ಲರೂ ಸೇರಿ ಊಟ ಮಾಡೋಣ.